ಹಲೋ, ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಶುಕ್ರವಾರ, ನಾನು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಕಷ್ಟಿ ಇದೆ. ನಾನು ಮೊದಲನೇ ಸಲ ಸಂಕಷ್ಟಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜನವರಿಯಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಒಂದು 2 ಮಂತ್ಸ್ ಬ್ಯಾಕಿಂದ. ಹಾಗಾಗಿ ಈಗ ಜನವರಿ ಬಂತಲ್ವಾ, ಮೊದಲಿಂದ ಅಂದರೆ ಯಾವತ್ತೂ ನಾನು ಸಂಕಷ್ಟಿನ ಮಾಡಿಲ್ಲ, ಸಂಜೆವರೆಗೂ ಉಪವಾಸ ಇಲ್ಲ. ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅನ್ನೋದು ಗೊತ್ತಿಲ್ಲ. ನನ್ನ ಹತ್ರ ಯಾವುದು ಗಣೇಶನ ವಿಗ್ರಹ ಇರಲಿಲ್ಲ, ಹಾಗಾಗಿ ಒಂದು ಬೆನಕನ ಅರಿಶಿನ ಪುಡಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಸ್ವಲ್ಪ ದಪ್ಪಗೆ ಗಟ್ಟಿಯಾಗಿ ಮಿತ್ಕೊಂಡ್ರೆ ಆಯಿತು. ನಂತರ ನಾನು ದೇವ್ರ ಮನೆಯೆಲ್ಲ ಮೊದಲಿಗೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅಲ್ಲಿ ಒಂದು ಪ್ಲೇಟ್ನ ಇಟ್ಕೊಂಡು ಅದ್ರ ಮೇಲೆ 2 ವಿಳ್ಯದೆಲೆನ ಇಟ್ಕೊಂಡಿದ್ದೀನಿ. ಆ ವಿಳ್ಯದೆಲೆ ಮೇಲೆ ಮಾಡಿರುವಂತಹ ಬೆನಕನ ಇಟ್ಕೊಂಡು ಅದರ ಮೇಲೆ ನಾನು ಗಂಧನ ಬರ್ಕೊಳ್ತಾ ಇದ್ದೀನಿ. 3 ನಾಮ ಗಂಧನ ಹಚ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ನಾನು ಒಂದು ಸ್ವಲ್ಪ ಕುಂಕುಮನ ಹಚ್ಕೊಳ್ತೀನಿ. ಸೊ ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಹೇಗೆ ಮಾಡಬೇಕು ಅನ್ನೋದು ನನಗೆ ಎಷ್ಟೊಂದು ಕ್ಲಿಯರಾಗಿ ಗೊತ್ತಿಲ್ಲ. ನನ್ನ ಮನಸ್ಸಿಗೆ ಹೇಗೆ ಮಾಡಬೇಕು ಅನಿಸುತ್ತೋ ಹಾಗೆ ಮಾಡ್ತಾಯಿದ್ದೀನಿ. ನನಗೆ ಹೇಗೆ ಸಮಾಧಾನ ಆಗುತ್ತೋ ಹಾಗೆ ನಾನು ಪೂಜೆನ ಮಾಡ್ತಾಯಿದ್ದೀನಿ. ನಾನು ಯಾರಿಗೂ ಹೇಗೆ ಮಾಡಬೇಕು ಅಂತ ಕೇಳಿಬಿಟ್ಟು ಮಾಡ್ತಾಯಿಲ್ಲ. ಸೊ ನಾನು ಇಲ್ಲಿ 21 ಗರಿಕೆ ಹುಲ್ಲನ್ನು ಇಟ್ಕೊಂಡಿದ್ದೀನಿ. ಆ ಬೆನಕನ ಮೇಲೆ 21 ಗರಿಕೆ ಹುಲ್ಲು. ಸೊ ನೈವೇದ್ಯ ನಿಮಗೆ ಯಾವುದು ಬೇಕಾದ್ರೂ ಮಾಡ್ಕೊಳ್ಬೋದು. ನಾನಿವತ್ತು ಕಡಲೆ ಮತ್ತು ಸಕ್ಕರೆನ ಇಟ್ಕೊಂಡಿದ್ದೀನಿ. ಟೈಮ್ ಇರಲಿಲ್ಲ ಬೇರೆ ನೈವೇದ್ಯ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ನಂತರ ದೇವ್ರುಗಳಿಗೆ ಹೂನೆಲ್ಲ ಮುಡಿಸ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಒಂದು ಪುಟ್ಟದಾಗಿ ಗಣೇಶನ ರಂಗೋಲಿ ಬಿಡೋಣ ಅಂತ ಹೇಳಿಬಿಟ್ಟು ಒಂದು ಪುಟಾಣಿ ಗಣೇಶನ ರಂಗೋಲಿ ಸಹ ಬಿಟ್ಕೊಂಡೆ. ಚೆನ್ನಾಗಿ ಕೂಡ ಬಂತು. ಅದಕ್ಕೂ ಸಹ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಗರಿಕೆ ಹುಲ್ಲು ಹೂವನ್ನ ಎಲ್ಲ ಇಟ್ಟು ಅದಕ್ಕೂ ಸಹ ಪೂಜೆನ ಮಾಡಿದೆ. ನಂತರ ಇಲ್ಲಿ 2 ಪುಟಾಣಿ ದೀಪದಲ್ಲಿ ನಾನು ತುಪ್ಪದ ಬತ್ತಿನ ಗಣೇಶನ ಮುಂದೆ ಹಚ್ಕೊಳ್ತಾ ಇದ್ದೀನಿ. ಕಳಸದ ಮುಂದೆ ನಾರ್ಮಲ್ ದೀಪನ ಹಚ್ತಾ ಇದ್ದೀನಿ. ಸೊ ಈಗ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪೂಜೆ ಕಡ್ಡಿ ಬೆಳಗಿ ಮತ್ತು ಮಂಗಳಾರತಿ ಎಲ್ಲ ಮಾಡಿದ ನಂತರ 21 ಗರಿಕೆ ಹುಲ್ಲಿಂದ ಗಣೇಶನಿಗೆ ಓಂ ಗಂ ಗಣಪತಯೇ ನಮಃ ಅಂತೇಳಿ 21 ಸಲ ಹೇಳಿ ಅರ್ಚನೆನ ಮಾಡ್ಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಅಕ್ಷತೆ ಕಾಳು ಮತ್ತು ಸ್ವಲ್ಪ ಹೂವನ್ನು ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ. ಸತು ಹಾಯ್ ಹಾಯ್ ಮಾಡು. ಹಾಯ್ ಮಾಡಬೇಕು. ಹಾಯ್ ಸುಬ್ಬ. ಮಧ್ಯಾಹ್ನ ಹಾಗೆ ಸುಮ್ಮನೆ ಕೂತಿರ್ಬೇಕಾದ್ರೆ ಸುಮ್ಮನೆ ಹಾಗೆ ಓಡಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ನಮ್ಮ ಗದ್ದೆ ಹತ್ರ ಹೋದ್ವಿ. ಸೊ ಸುಮ್ಮನೆ ಹಾಗೆ ಓಡಾಡಿಕೊಂಡು ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲೆಲ್ಲ ವಾತಾವರಣ ಚೆನ್ನಾಗಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ಬಿಟ್ಟು ಬೇಗನೆ ಬಂದುಬಿಟ್ವಿ. ಆಮೇಲೆ ದೇವಸ್ಥಾನಕ್ಕೆ ಬೇರೆ ಹೋಗಬೇಕಲ್ವ, ಹಾಗಾಗಿ ಸೊ ಮನೆಗೆ ಬಂದು ಎಲ್ರಿಗೂ ಸ್ವಲ್ಪ ಟೀನ ಮಾಡಿಕೊಟ್ಟು ಸ್ನ್ಯಾಕ್ಸ್ಗೆಲ್ಲ ಕೊಟ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಹೇಳಿ ರೆಡಿ ಆದೆ.
ಸೊ ಪೂಜೆಗೆ ಅಂತ ಹೇಳಿ ಹೋದ್ವಿ. ಇವತ್ತು ಯಾರೂ ಅಷ್ಟೊಂದು ತುಂಬ ಜನ ಇರಲಿಲ್ಲ. ನಾವೊಂದು 3 ಜನ ಅಷ್ಟೇ ಇದ್ವಿ. ಸೆಲ್ಫಿನ ತಕ್ಕೊಳ್ಳೋಣ ಅಂತೇಳಿ ಸೆಲ್ಫಿ ತಕ್ಕೊಳ್ತಾ ಇದ್ವಿ. ಜೊತೆಗೆ ಐನೋರು ಕೂಡ ಬಂದು ನಿಂತ್ಕೊಂಡ್ರು. ಅವ್ರ ಜೊತೆಗೂ ಕೂಡ ಒಂದು ಸೆಲ್ಫಿನ ತಕ್ಕೊಂಡು ಪೂಜೆನೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ಬಿಟ್ಟು ಮನೆಗೆ ಬಂದ್ವಿ. ಸೊ ನನ್ನ ಉಪವಾಸ ದೇವ್ರ ದರ್ಶನ ಮಾಡಿದ ಮೇಲೆ ಮುಗಿಸ್ದೆ. ಸೊ ಪೂಜೆನೆಲ್ಲ ಈಗ ಮುಗಿಸ್ಕೊಂಡು ಬಂದೆ. ಸಂಕಷ್ಟಿ ಮುಗೀತು. ಎಲ್ಲರೂ ಚಂದ್ರನ ನೋಡಿ ಉಪವಾಸನ ಬಿಡ್ತಾರೆ. ನಾನು ದೇವಸ್ಥಾನಕ್ಕೆ ಹೋಗಿ ಗಣೇಶನ ಪೂಜೆ ಮಾಡಿಸ್ಕೊಂಡು ಬಂದು ಉಪವಾಸನ ಬಿಡ್ತೀನಿ. ಸೊ ಇದೇ ಫಸ್ಟು ಟೈಮ್ ನಾನು ಉಪವಾಸ ಮಾಡಿರೋದು, ಅದು ಇಷ್ಟೊತ್ತು ಸಂಕಷ್ಟಿ ಅಂತ ಹೇಳಿ. ನಿಜ ಹೇಳಬೇಕಾದ್ರೆ ಸ್ವಲ್ಪನೂ ಹೊಟ್ಟೆ ಹಸಿವೆ ಆಗಿಲ್ಲ ನನಗೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.